ಕಾನೂನು ಮತ್ತೊಂದು ರಿಸ್ಟ್ರಿಕ್ಷನ್ ಮಾಡೋದ್ರಿಂದ ಮೈಕ್ರೋ ಫೈನಾನ್ಸ್ ಮೇಲೆ ನಿಗಾ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಆಲ್ಟರ್ನೇಟಿವ್ ಯಾರಿಗೆ ಬಡ ಜನರಿಗೆ ಮಿಡಲ್ ಕ್ಲಾಸ್ ಪೀಪಲ್ಲು ಏನೊಂದು ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಿರ್ತಾರೆ ಅವರಿಗೆ ಸಾಲದ ವ್ಯವಸ್ಥೆ ಮಾಡುವಂಥ ಕೆಲಸ ಮಾಡಿ. ಲೋನ್ ಅವೈಲಬಿಲಿಟಿ ಅದು ರಾಜ್ಯ ಮತ್ತು ಕೇಂದ್ರದ ವಿವಿಧ ಯೋಜನೆ ಇದಾವಲ್ಲ ಅದನ್ನ ಹಾನೆಸ್ಟಾಗಿ ಇಂಪ್ಲಿಮೆಂಟ್ ಮಾಡಿರಿ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ರಿ ರೈತರಿಗೆ. ಇವತ್ತು ಜೀರೋ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಅಂತೀರಿ, ಎಷ್ಟು ಮಂದಿ ಕೊಟ್ಟಿದ್ದೀರಿ ಅಂತ ಹೇಳಿ ಸಿದ್ದರಾಮಯ್ಯವರು ಎಷ್ಟು ಮಂದಿ ಕೊಟ್ಟಿದ್ದೀರಿ? ಅದು ಹಾನೆಸ್ಟಾಗಿ ಕೊಟ್ಟಿದ್ರು ಇಲ್ಲೋ? ಮತ್ತು ಈ ಕಾಯಿಪಲ್ಲೆ ಮಾರುವಂಥವ್ರಿಗೆ ಮತ್ತೊಬ್ಬರಿಗೆ ಬೀದಿ ವ್ಯಾಪಾರ ಮಾಡುವಂಥವ್ರಿಗೆ ಹಲವಾರು ಸ್ಕೀಮ್ ಇದ್ದಾವೆ. ಅದರ ಮುಖಾಂತರ ಇವತ್ತು ಅವರಿಗೆ ನೀವು ಸಾಲ ಕೊಡುವಂಥದ್ದು ಸಣ್ಣ ಪುಟ್ಟ ಸಾಲ ಕೊಡುವಂಥದ್ದು ಮಾಡಿದರೆ ಕಡಿಮೆ ಬಡ್ಡಿ ದರದಲ್ಲಿ ಈ ಮೈಕ್ರೋ ಫೈನಾನ್ಸ್ ಆಗಲಿ ಅಥವಾ ಖಾಸಗಿ ಲೇವಾದೇವರು ಅಡ್ರೆಸ್ ಇರೋದಿಲ್ಲ. ಅದು ವ್ಯವಸ್ಥೆ ಮಾಡದಿದ್ದಾಗ ಅನಿವಾರ್ಯವಾಗಿ ಅವರು ಖಾಸಗಿ ಲೇವಾದೇವಿಗಳ ಕಡೆ ಈ ಮೈಕ್ರೋ ಫೈನಾನ್ಸ್ ಕಡೆ ಹೋಗ್ತಾರೆ. ಅದರಿಂದ ಹರಾಸ್ಮೆಂಟ್ ಸ್ಟಾರ್ಟ್ ಆಗ್ತದೆ.